ದೇಶಾದ್ಯಂತ ವಕ್ಫ್ ವಿವಾದ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸಂಸತ್ನ ಒಳಗೆ ಮತ್ತು ಸಂಸತ್ನ ಹೊರಗೂ ಕೂಡ ಈ ಒಂದು ಮಸೂದೆ ಬಗ್ಗೆ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಆಡಳಿತಾರೂಢ NDA ಮಸೂದೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಪ್ರತಿಪಕ್ಷಗಳು ನಿರೀಕ್ಷೆಯಂತೆಯೇ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾವೆ. ಇದೆಲ್ಲದರ ನಡುವೆ ಮುಸ್ಲಿಂ ಸಂಘಟನೆಗಳು, ಅದರಲ್ಲೂ ಕೆಲ ಮುಸ್ಲಿಂ ಸಂಘಟನೆಗಳು ಈ ಒಂದು ಮಸೂದೆಗೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾವೆ. ಸಾಕಷ್ಟು ವಿರೋಧದ ನಡುವೆನೂ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆ ಆಗಿದೆ. ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಸದ್ಯ ರಾಷ್ಟ್ರಪತಿ ಅಂಕಿತಕ್ಕೆ ಕಡತ ಕಳುಹಿಸಿಕೊಡಲಿರುವ ಕೇಂದ್ರ ಸರ್ಕಾರ ಬಳಿಕ ಇದು ಕಾನೂನಾಗಿ ಜಾರಿಗೆ ಬರುತ್ತೆ. ಕಾನೂನು ಜಾರಿಗೆ ಬಂದಿದ್ದೇ ಆದರೆ ಇಷ್ಟು ದಿನ ಹಾರಾಟ ನಡೆಸ್ತಾ ಇದ್ದಂತಹ ವಕ್ಫ್ ಬೋರ್ಡ್ಗೆ ಒಂದು ರೀತಿ ಮೂಗುದಾರ ಬೀಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಾಗಿದ್ರೆ ವಕ್ಫ್ ಅಂದರೆ ಏನು, ಯಾವ ಕಾರಣಕ್ಕೆ ಈ ವಿವಾದ ಹುಟ್ಕೊಳ್ತು, ಪ್ರಮುಖವಾಗಿ ಈ ಒಂದು ವಕ್ಫ್ ಮಸೂದೆ ವಿಚಾರ ಮಂಡನೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾದ ತಕ್ಷಣವೇ ಯಾವೆಲ್ಲ ಭಾಗಗಳಲ್ಲಿ ಅಥವಾ ಯಾವ ರಾಜ್ಯಗಳಲ್ಲಿ ಹೆಚ್ಚು ಇದು ಚರ್ಚೆಗೆ ಕಾರಣ ಆಗ್ತಿದೆ ಇವೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಈಗ ಮಸೂದೆ ಮಂಡನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಮಿತಿಯಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೆ, ದೇಶದಲ್ಲಿ ಒಟ್ಟು ಎಷ್ಟು ಎಕರೆ ವಕ್ಫ್ ಆಸ್ತಿ ಇದೆ ಅನ್ನೋದನ್ನು ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಕ್ಫ್ ಎನ್ನುವಂತಹ ಒಂದು ಪರಿಕಲ್ಪನೆ ಬಂದಿದ್ದು ಇಸ್ಲಾಮಿಕ್ ಕಾನೂನುಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಇದು ಈ ಪದ ಸಾಕಷ್ಟು ಬೇರೂರ್ಬಿಟ್ಟಿದೆ. ವಕ್ಫ್ ಬೋರ್ಡ್ಗಳನ್ನು ಮಸೀದಿಗಳು, ಶಾಲೆಗಳು, ಆಸ್ಪತ್ರೆ ಅಥವಾ ಇತರ ಸಾರ್ವಜನಿಕ ಸಂಸ್ಥೆಗಳನ್ನು ನಿರ್ಮಿಸುವಂತಹ ದತ್ತಿ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಮುಸ್ಲಿಂ ಪರಿಕಲ್ಪನೆಯಲ್ಲಿ ಮಾಡಿದಂತಹ ಒಂದು ದತ್ತಿ ವ್ಯವಸ್ಥೆ ಅಂತಂದರೆ ಅದನ್ನು ವಕ್ಫ್ ಅಂತ ಹೇಳ್ಬಿಟ್ಟು ಸೂಚಿಸಲಾಗುತ್ತೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ವಕ್ಫ್ ಮಸೂದೆಗೆ ತಿದ್ದುಪಡಿಯನ್ನು ತರಲಾಯಿತು. ಅದಾದ ಬಳಿಕ ದೇಶದಲ್ಲಿ ವಕ್ಫ್ ಆಸ್ತಿ ಏನಿದೆಯಲ್ಲ ಅದು ನಿರೀಕ್ಷೆಗೂ ಮೀರಿ ಹೆಚ್ಚುತ್ತಾ ಹೋಯಿತು. ಒಂದು ಮೂಲಗಳ ಪ್ರಕಾರ ದೇಶದಲ್ಲಿ ಸುಮಾರು 8,72,000 ವಕ್ಫ್ ಆಸ್ತಿಗಳಿದಾವಂತೆ. ಇದರಲ್ಲಿ 8 ಲಕ್ಷ ಎಕರೆ ವಿಸ್ತೀರ್ಣನೇ ವಕ್ಫ್ ಆಸ್ತಿ ಇದೆ ಅನ್ನುವಂಥದ್ದು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಅಂದರೆ ಈ ಒಂದು ವಕ್ಫ್ ಆಸ್ತಿಯ ಅಂದಾಜು ಮೌಲ್ಯ ನಾವು ನೋಡ್ತಾ ಹೋಗೋದಾದರೆ ಬರೋಬ್ಬರಿ 1 ಲಕ್ಷ ಕೋಟಿ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಅಂದರೆ ಕರ್ನಾಟಕ ಏನು ಬಜೆಟನ್ನು ಮಂಡನೆ ಮಾಡುತ್ತೆ ಅದರ 1/3 ಭಾಗದಷ್ಟು ಆಸ್ತಿ ಇಡೀ ದೇಶದಲ್ಲಿ ಅದರ ವ್ಯಾಲ್ಯೂ ಇದೆ, ವಕ್ಫಿಗೆ ಸೇರಿರುವಂಥ ಆಸ್ತಿಯ ವ್ಯಾಲ್ಯೂ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಈ ಒಂದು ವಕ್ಫ್ ಆಸ್ತಿಯಲ್ಲಿ ಸುಮಾರು 1,50,569 ಸ್ಮಶಾನಗಳು, 1,19,200 ಮಸೀದಿಗಳು, 1,13,187 ಅಂಗಡಿಗಳು ಮತ್ತು 92,505 ಮನೆಗಳು ಇದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇದ್ರ ಜೊತೆಗೇನೆ 1,40,788 ಕೃಷಿ ಭೂಮಿನೂ ಕೂಡ ವಕ್ಫ್ ಹೆಸರಿನಲ್ಲಿ ಇದೆ ಅನ್ನುವಂಥ ಒಂದು ವಿಚಾರ ತಿಳಿದು ಬರ್ತಾ ಇದೆ. ಇನ್ನೊಂದು ಆತಂಕದ ವಿಚಾರ ಏನು ಅಂತಂದರೆ ದೇಶದಲ್ಲಿರುವಂಥ ಒಟ್ಟು ವಕ್ಫ್ ಆಸ್ತಿಯ ಪೈಕಿ ಸುಮಾರು 33,492 ಧಾರ್ಮಿಕ ಸ್ಥಳಗಳು ಕೂಡ ಸೇರಿಕೊಂಡಿದ್ದಾವೆ ಅನ್ನುವಂಥದ್ದು. ಅಂದರೆ ದೇವಸ್ಥಾನಗಳು ಕೂಡ ಆ ಒಂದು ವಕ್ಫ್ನ ಆಸ್ತಿ ಅಂತ ಹೇಳಿಬಿಟ್ಟು ಸೇರಿಕೊಂಡಿದ್ದಾವೆ ಅನ್ನುವಂಥದ್ದು. ಇನ್ನು ದೇಶದಲ್ಲಿ ಒಟ್ಟು 32 ಅಂದರೆ ಕೇಂದ್ರ ವಕ್ಫ್ ಸಮಿತಿನೂ ಸೇರಿದಂತೆ ಸುಮಾರು 32 ವಕ್ಫ್ ಮಂಡಳಿಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾವೆ. ಆ ಒಂದು ಮಂಡಳಿಗಳು ದೇಶದಲ್ಲಿರುವಂತಹ ಸುಮಾರು 8,72,000 ವಕ್ಫ್ ಆಸ್ತಿಗಳೇನಿದಾವಲ್ಲ ಆ ಒಂದು ಆಸ್ತಿಗಳನ್ನು ನೋಡ್ಕೊಳ್ತಿದ್ದಾವೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಸೊ ಇದೀಗ ಕೇಂದ್ರ ಸರ್ಕಾರ ಮಂಡನೆ ಮಾಡಿರುವಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಎಷ್ಟು ಜನ ಸಮಿತಿಯ ಅಂದರೆ ಆ ಒಂದು ಸಮಿತಿಗೆ ಎಷ್ಟು ಜನ ಸದಸ್ಯರು ಇರ್ತಾರೆ, ಜೊತೆಗೆ ರಾಜ್ಯ ಸಮಿತಿಯಲ್ಲೂ ಕೂಡ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಕೇಂದ್ರ ವಕ್ಫ್ ಸಮಿತಿಯಲ್ಲಿ ಸುಮಾರು 21 ಜನ ಒಂದು ತಂಡ ಇರುತ್ತೆ. ಅದರಲ್ಲಿ ಒಬ್ಬ ಕೇಂದ್ರ ಸಚಿವರು, ಅಂದರೆ ಈಗ ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಲ್ಲಿ ಸಚಿವರು ಇರ್ತಾರಲ್ವ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಜೊತೆಗೆ ಮುಸ್ಲಿಮೇತರರು 4 ಜನ ಇರ್ತಾರೆ, ಸಂಸದರು 3 ಇರ್ತಾರೆ, ಜೊತೆಗೆ ಮುಸ್ಲಿಂ ಸದಸ್ಯರು 10 ಜನ ಇರ್ತಾರೆ. ಅಂದರೆ ಈ 10 ಜನರಲ್ಲಿ 2 ಮಹಿಳೆಯರು ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂಥದ್ದು ಆ ಒಂದು ಹೊಸ ಮಸೂದೆ ಏನಿದೆಯಲ್ಲ ಮಸೂದೆಯಲ್ಲಿ ಉಲ್ಲೇಖವಾಗಿರುವಂಥ ಅಂಶ. ಜೊತೆಗೆ ನಿವೃತ್ತ ಜಡ್ಜ್ ಇಬ್ಬರು ಇರ್ತಾರೆ, ಜೊತೆಗೆ ವಕೀಲರು ಕೂಡ ಒಬ್ಬರು ಇರ್ತಾರೆ. ಅಂದರೆ ಇವರೆಲ್ಲರೂ ಸೇರಿ ಒಟ್ಟು 21 ಜನ ಕೇಂದ್ರ ವಕ್ಫ್ ಸಮಿತಿಯಲ್ಲಿ ಇರ್ತಾರೆ ಅನ್ನುವಂಥದ್ದು. ಹಾಗೆಯೇ ರಾಜ್ಯ ಸಮಿತಿಯಲ್ಲೂ ಕೂಡ ಸುಮಾರು 11 ಜನ ಇರ್ತಾರೆ ಅನ್ನುವಂಥದ್ದು. ಇದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಹಾಗೆಯೇ ಒಬ್ಬರು ಸಂಸದರು, ಒಬ್ಬರು ಶಾಸಕರು, ಮುಸ್ಲಿಮೇತರ 2, ಜೊತೆಗೆ ಮುಸ್ಲಿಂ ಸದಸ್ಯರು 4 ಇರ್ತಾರೆ. ಇದರಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂಥದ್ದು. ಹಾಗೆಯೇ ಒಬ್ಬರು ವಕೀಲರು ಇದ್ದರೆ ಮತ್ತೊಬ್ಬರು ಜಂಟಿ ಕಾರ್ಯದರ್ಶಿ ಇರ್ತಾರೆ ಅನ್ನುವಂಥದ್ದು. ಯಾಕೆ ಸಾಕಷ್ಟು ವಿರೋಧ
ಆಗ್ತಾ ಇದೆ, ಕೆಲ ಮುಸ್ಲಿಂ ಸಂಘಟನೆಗಳು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾವೆ ಅಂತಂದರೆ, ಒಂದು ಮುಸ್ಲಿಮೇತರರು ಈ ಒಂದು ಸಮಿತಿಯಲ್ಲಿ ಇರಲೇಬೇಕು ಅನ್ನುವಂತಹ ಒಂದು ಅಂಶ, ಜೊತೆಗೆ ಮಹಿಳೆಯರು ಕೂಡ ಈ ಒಂದು ಸಮಿತಿಯಲ್ಲಿ ಇರಲೇಬೇಕು ಅನ್ನುವಂತಹ ಅಂಶಗಳೇನು ಉಲ್ಲೇಖ ಆಗಿದೆ. ಇದಕ್ಕೆ ಬಹುತೇಕ ಮುಸ್ಲಿಂ ಸದಸ್ಯರು ಅಂದರೆ ಮುಸ್ಲಿಂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇವೆಲ್ಲದ ನಡುವೆನಂದರೆ ಈ ಎಲ್ಲ ವಿರೋಧಗಳ ನಡುವೆನೂ ಇದೀಗ ಕೇಂದ್ರ ಸರ್ಕಾರ ಮಸೂದೆಯನ್ನು ಮಂಡನೆ ಮಾಡಿಯಾಗಿದೆ. ಆ ಮಸೂದೆಯ ಪ್ರಕಾರ ಎಲ್ಲರೂ ಅಂದರೆ ಕಾನೂನಿನ ಒಳಗಡೆ ಎಲ್ಲರೂ ಒಂದೇ ಅದನ್ನು ಪಾಲನೆ ಮಾಡಲೇಬೇಕು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಸಂಸತ್ನಲ್ಲಿ ಅಮಿತ್ ಶಾ ಮೂಲಕ ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ ಹೀಗಾಗಿ ಅನಿವಾರ್ಯವಾಗಿ ಈ ಒಂದು ತಿದ್ದುಪಡಿ ಮಸೂದೆಯನ್ನು ಒಪ್ಪಲೇಬೇಕಾಗುತ್ತೆ. ಸೆಪ್ಟೆಂಬರ್ 2024ರಿಂದ ಈ ಒಂದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಕ್ಫ್ನ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು, ವಿವಾದಗಳು, ಆರೋಪಗಳು, ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಕೇಳಿಬಂತು. ನಾನು ನಿಮ್ಮ ಮುಂದೆ ಒಂದಷ್ಟು ಮಾಹಿತಿಯನ್ನು ಇಡುವಂಥ ಕೆಲಸವನ್ನು ಮಾಡ್ತೀನಿ. ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ 2024ರ ಅಂಕಿಅಂಶಗಳ ಪ್ರಕಾರ ಅಂದರೆ ದೇಶದ ಸುಮಾರು 25 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲ ಕಡೆಗಳಲ್ಲೂ ಕೂಡ ವಕ್ಫ್ ಮಂಡಳಿಗಳು ಕೆಲಸ ಮಾಡ್ತಿದೆ. ಸುಮಾರು 32 ವಕ್ಫ್ ಸಮಿತಿಗಳಿದ್ದಾವೆ. ಇದರಲ್ಲಿ ಅಂದರೆ ಸೆಪ್ಟೆಂಬರ್ 2024ರಿಂದ ಈಚೆಗೆ ಸುಮಾರು 5,973 ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ಆಸ್ತಿಗಳು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಾಗಿದೆಯಂತೆ. ಹಾಗೆಯೇ ಕರ್ನಾಟಕದಲ್ಲಿ 2024ರಿಂದ ಈಚೆಗೆ ವಕ್ಫ್ ಮಂಡಳಿ ಸುಮಾರು ವಿಜಯಪುರದಲ್ಲೇ ಸುಮಾರು 15,000 ಎಕರೆಯನ್ನು ವಕ್ಫ್ ಭೂಮಿ ಅಂತ ಹೇಳಿ ಗುರುತು ಮಾಡಿದೆಯಂತೆ. ಸೊ ಯಾವಾಗ ಇದು ವಿರೋಧ ಆಯಿತು, ರೈತರು ಪ್ರತಿಭಟನೆಯನ್ನು ಮಾಡಿದರು. ಜೊತೆಗೆ ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ ಮತ್ತು ಧಾರವಾಡಗಳಲ್ಲೂ ಕೂಡ ಈ ವಿವಾದ ಹುಟ್ಕೊಳ್ತು. ಯಾವಾಗ ರಾಜ್ಯ ಮಟ್ಟದಲ್ಲಿ ಜೊತೆಗೆ ದೇಶ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಅಂದರೆ ಈ ವಿವಾದ ಚರ್ಚೆಗೆ ಕಾರಣ ಆಯಿತು. ಇಲ್ಲ, ನಾವು ಯಾವುದೇ ತೆರವು ಮಾಡೋದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನು ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಿತು. ಇನ್ನೊಂದು ಆತಂಕದ ವಿಚಾರ ಏನು ಅಂತಂದರೆ, ಕೇಂದ್ರ ಸಂಸದೀಯ ಮಂಡಳಿ ಏನಿದೆಯಲ್ಲ ಅದೊಂದು ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯ ಪ್ರಕಾರ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕೇರಳ ಇಷ್ಟೂ ರಾಜ್ಯಗಳಲ್ಲಿ ಅಂದರೆ ಸುಮಾರು 5 ರಾಜ್ಯಗಳಲ್ಲಿ ಹೆಚ್ಚು ವಕ್ಫ್ ಆಸ್ತಿಯ ವಿವಾದ ಏನಿದೆಯಲ್ಲ ಅದು ಹೆಚ್ಚು ಕೇಳಿಬರ್ತಾ ಇದೆ ಅನ್ನುವಂತಹ ಒಂದು ವರದಿಯನ್ನು ಸಂಸದೀಯ ಮಂಡಳಿ ಕೊಟ್ಟಿರುವಂಥದ್ದು. ಸೊ ಈ ಒಂದು ವಕ್ಫ್ ಮಸೂದೆಯನ್ನು ಮಂಡನೆ ಮಾಡಿರೋದ್ರಿಂದ ಆ ರೀತಿಯಾದಂಥ ವಿವಾದ ಏನಿದೆಯಲ್ಲ ಆ ವಿವಾದ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಈಗಾಗಲೇ ಇಟ್ಕೊಂಡಿದೆ. ಕೇಂದ್ರ ಸರ್ಕಾರ ಯಾಕೆ ಮಂಡನೆ ಮಾಡಿದೆ? ವಕ್ಫ್ ಮಸೂದೆ ಮಂಡನೆ ಮಾಡಿರೋದ್ರಿಂದ ಆಗುವಂಥ ಅನುಕೂಲಗಳೇನು ಅನ್ನುವಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಒಂದು, ಈ ಮಸೂದೆಯಿಂದ ವಕ್ಫನ ಆಸ್ತಿ ಏನಿದೆಯಲ್ಲ ಅದರ ನಿರ್ವಹಣೆ ಕಂಪ್ಲೀಟ್ ಡಿಜಿಟಲೀಕರಣ ಆಗುತ್ತೆ. ಯಾರೂ ಅದನ್ನು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು, ಕಾನೂನು ಬಾಹಿರವಾಗಿ ಯಾವುದೇ ಒಂದು ವಕ್ಫ್ ಮಂಡಳಿ ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡಬೇಕಲ್ವಾ, ಆ ವ್ಯವಸ್ಥೆಯನ್ನು ಅಂದರೆ ಆ ರೀತಿ ಘೋಷಣೆ ಮಾಡುವಂತಹ ವ್ಯವಸ್ಥೆಗೆ ಇದು ಬ್ರೇಕ್ ಹಾಕುತ್ತೆ. ಜೊತೆಗೆ ಬಡವರ ಕಲ್ಯಾಣದ ಜೊತೆಗೆ ಶಿಕ್ಷಣ, ಆರೋಗ್ಯ ಮತ್ತು ವಸತಿ, ಉದ್ಯೋಗ ನಿರ್ವಹಣೆಯಲ್ಲೂ ಕೂಡ ಬಡ ಮುಸ್ಲಿಮರೇನಿರ್ತಾರಲ್ಲ ಅವರಿಗೆ ಹೆಚ್ಚು ಅನುದಾನ, ಜೊತೆಗೆ ಅವರಿಗೆ ಈ ಒಂದು ಮಸೂದೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಪಾರದರ್ಶಕತೆಯನ್ನು ಹೆಚ್ಚಳ ಮಾಡುವಂತಹ ನಿಟ್ಟಿನಲ್ಲಿ ನಿಗದಿತ ಸಮಯದಲ್ಲಿ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು, ವಕ್ಫ್ ಆಸ್ತಿಗಳನ್ನು ತನಿಖೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಈ ಒಂದು ನೂತನ ಮಸೂದೆಯಿಂದ ಆಗತ್ತೆ. ಜೊತೆಗೆ ಕಾಲಕಾಲಕ್ಕೆ ವಕ್ಫ್ ಮಂಡಳಿಗಳ ಆಸ್ತಿ, ಅದರ ಕಾರ್ಯವೈಖರಿಯ ಬಗ್ಗೆ ಮೇಲ್ವಿಚಾರಣೆ ಏನಿದೆಯಲ್ಲ ಅದು ಇಷ್ಟು ದಿನ ಇದ್ದರೂ ಕೂಡ ಈ ಒಂದು ಮಸೂದೆ ಮಂಡನೆ ಆದ ಬಳಿಕ ಇನ್ನಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಸೊ ಒಟ್ಟಿನಲ್ಲಿ ಒಂದಷ್ಟು ಮುಸ್ಲಿಂ ಸಂಘಟನೆಗಳ ವಿರೋಧ, ವಿಪಕ್ಷಗಳ ವಿರೋಧ, ಈ ಎಲ್ಲ ವಿರೋಧಗಳ ನಡುವೆ ಕೇಂದ್ರ ಸರ್ಕಾರ ಈಗಾಗಲೇ ಮಸೂದೆಯನ್ನು ಮಂಡನೆ ಮಾಡಿದೆ. ಈ ಒಂದು ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಆಗಿದ್ದೇ ಆದಲ್ಲಿ ಈಗಿರುವಂತಹ ವಿವಾದಗಳೇನಿದ್ದಾವೆ ಆ ಎಲ್ಲ ವಿವಾದಗಳು ಕೂಡ ತಣ್ಣಗಾಗುವಂಥ ಒಂದು ಸಾಧ್ಯತೆಗಳು ಇದ್ದಾವೆ. ತುಳಿಯುವಂಥ ಕೆಲಸ ಆಗ್ತಾಯಿದೆ, ಮುಸ್ಲಿಮರನ್ನ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಯಾರೆಲ್ಲ ಆರೋಪಗಳನ್ನು ಮಾಡ್ತಿದ್ದಾರೆ ಅವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಜವಾಗ್ಲೂ ಕೇಂದ್ರ ಸರ್ಕಾರ ಯಾವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತಂದಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಗೆ ತಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.